ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಂದ ನಂದನ ಗೋವಿಂದ ನವನೀತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ವಜ್ರ ಮುಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋಪಿಜನ ಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ದಶರಥ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ನಂದ ನಂದನ ಗೋವಿಂದ ನವನೀತ ಚೋರ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಶಿಷ್ಟ ಪರಿಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ವಜ್ರ ಮುಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋಪಿಜನ ಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ದಶರಥ ನಂದನ ಏಕಾದಶಿ ಇದು ಒಂದು ವಿಶೇಷವಾದಂತ ಶ್ರೀ ವೆಂಕಟರಮಣ ಸ್ವಾಮಿ ಆರಾಧನೆ ಆಗಿರುತ್ತೆ. ಇದು ಸುಮಾರು 12 ವರ್ಷಗಳಿಂದ ನಮ್ಮ ಜನಪ್ರಿಯ ಮಾಜಿ NDA ಅಧ್ಯಕ್ಷರಾದಂಥ ನಾರಾಯಣಗೌಡರು ನಡೆಸ್ಕೊಂತ ಬಂದಿದ್ದಾರೆ. 40,000 ಜನಕ್ಕೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಮತ್ತೆ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಮಾಡಿದ್ದಾರೆ. ಹಾಗೆ ಈ ಕಾಲೋನಿ ಒಳಗಡೆ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಡೀ ಜಿಲ್ಲೆ ಮಟ್ಟಕ್ಕೆ ಹೋಗಿದೆ. ಅದು ನಮ್ಗೆ ತುಂಬಾ ಖುಷಿ ಕೊಡ್ತದೆ. ಹಾಗೆ ಪ್ರತಿ ವರ್ಷನೂ ಲಾಡು ಊಟದ ವ್ಯವಸ್ಥೆ ಹಾಗೆ ಕ್ಯಾಲೆಂಡರ್ ವ್ಯವಸ್ಥೆ ನಮ್ಮ ಶಾಸಕರ ಸಹಕಾರವನ್ನು ತಗೊಂಡು ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂತ ಬರ್ತಾ ಇದ್ದಾರೆ. ಸುಮಾರು ಮಹಿಳೆಯರು ನೋಡಿರ್ಬೋದು ನೀವು, ಬೆಳಗಿನ ಜಾವದಿಂದನೂ ಮಹಿಳೆಯರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಅವ್ರಿಗೆಲ್ಲ ಯಾವುದೇ ರೀತಿನೇ ತೊಂದರೆ ಆಗದಂಗೆ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗಳನ್ನ ಮಾಡಿ ಅವರೇ ಖುದ್ದು ನಾರಾಯಣಗೌಡ್ರೆ ಇಲ್ಲಿ ನಿಂತ್ಕೊಂಡು ಎಲ್ಲ ಭಕ್ತಾದಿಗಳಿಗೆ ದರ್ಶನ ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಅವರು ಮತ್ತೆ ಅವರ ಸಂಘದ ಪದಾಧಿಕಾರಿಗಳನ್ನ ಅವ್ರು ಆ ರೀತಿ ಒಂದು ಏನ್ ಮಿಲಿಟರಿಲಿ ಮಾಡ್ಕೊಂಡಿದ್ದಾರೆ ಆ ತರ ಒಂದೆಲ್ಲ ಮಾತಾಡ್ಕೊಂಡು ಒಂದು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರೋದ್ರಿಂದ ಇದು ಪ್ರತಿ ವರ್ಷನೂ ಯಥೇಚ್ಛವಾಗಿ ನಡೀತಾ ಇದೆ. ಬರ್ತಾ ಇರೋಂಥ ಮಹಿಳೆಯರಿಗೂ ಅಷ್ಟೇ ಒಂದು ವಿಶ್ವಾಸ, ಹೋದ್ರೆ ನಾರಾಯಣಗೌಡರು ಅಧ್ಯಕ್ಷರು ಏನೋ ಪೂಜೆ ಇದನ್ನು ಮಾಡ್ತಾವ್ರೆ ಅಂದ್ರೆ ಅಚ್ಚುಕಟ್ಟಾಗಿ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಜನಗಳು ಅವ್ರ ಸ್ನೇಹಿತರಿಗೆ ಹೇಳಿ ಹಳ್ಳಿಗಳಿಂದನೂ ಬರ್ತಾ ಇದ್ದಾರೆ. 40,000 ಜನಕ್ಕೆ ಲಡ್ಡು ವಿತರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬೆಳಗಿನ ಜಾವದಿಂದ ನಡೀತಾ ಇದೆ. ಮಂಗಲ ಜನತೆಗೆ ವೈಕುಂಠ ಏಕಾದಶಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ವಿವಾಸ್ ಕಾಲೋನಿ ಅಂತ ಇರುವಂತಹ ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಮಾಜಿ NDA ಅಧ್ಯಕ್ಷರಾದಂತಹ ನಾರಾಯಣಗೌಡರವರ ಮುಖಂಡತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರತಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು
ಶ್ರೀ ವೆಂಕಟೇಶ್ವರನ ಕೃಪೆಗೆ ಪಾತ್ರ ಆಗಬೇಕು. ಹಾಗೆ ಪ್ರಸಾದ ವಿನಿಯೋಗವಿದೆ, ಕ್ಯಾಲೆಂಡರ್ ವಿತರಣೆ ಇದೆ, ಮತ್ತೆ ಲಡ್ಡು ವಿತರಣೆ ಇದೆ. ಎಲ್ಲ ಸಮಸ್ತ ನೆನ್ಮಂಗ್ಲ ಜನತೆ ಬಂದು ಪಾತ್ರ ಆಗಬೇಕು. ಹಾಗೆ ಶ್ರೀ ಕೃಪೆಗೆ ಪಾತ್ರ ಆಗಿ ಆಶೀರ್ವಾದವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ. 8ನೇ ವರ್ಷದ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ತುಂಬಾ ಸಂತೋಷ ಆಗಿದೆ. ಭಕ್ತಾದಿಗಳಿಗೆಲ್ಲ ನಾವು ಲಡ್ಡು ಪ್ರಸಾದ ಮತ್ತು ವಿವಿಧ ರೀತಿಯ ಪ್ರಸಾದಗಳನ್ನು ನಾವು ಏರ್ಪಾಡು ಮಾಡಿದ್ದೇವೆ. ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಒಂದು ಶ್ರಮದಿಂದ ಇವತ್ತು ಇಷ್ಟು ಮಟ್ಟಿಗೆ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಆಗಿದೆ. ಶಾಸಕರು ಇವತ್ತು ಅವರು ತಿರುಪತಿಗೆ ಹೋಗ್ಬೇಕಾಗಿರೋದ್ರಿಂದ ಅವರು ಎಲ್ಲೇ ಸಹ ಬಂದು ದೇವರ ದರ್ಶನ ಪಡೆದು ನಮ್ಗೆಲ್ಲ ಸಲಹೆಗಳನ್ನು ಕೊಟ್ಟು ಹೋಗಿದ್ದಾರೆ.